ಉತ್ತರ ಕನ್ನಡ ಜಿಲ್ಲೆಯ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿರುವ ಅಘನಾಶಿನಿ ನದಿ ಒಂದು ಅತ್ಯಂತ ಮಹತ್ವದ ಪ್ರಕೃತಿ ಸಂಪತ್ತು. ಈ ನದಿ ಅನೇಕ ಜೀವ ವೈವಿಧ್ಯಗಳಿಗೆ ಆಶ್ರಯವಾಗಿದ್ದು, ಸಾವಿರಾರು ಸ್ಥಳೀಯ ಜನರ ಜೀವನಾಧಾರವೂ ಆಗಿದೆ. ಆದರೆ ಇತ್ತೀಚೆಗೆ ಪ್ರಸ್ತಾಪಿಸಲಾದ ಅಘನಾಶಿನಿ ಯೋಜನೆ ಈ ನದಿಯ ನೈಸರ್ಗಿಕ ಸಮತೋಲನಕ್ಕೆ ಗಂಭೀರ ಅಪಾಯವನ್ನು ಉಂಟುಮಾಡುತ್ತಿದೆ. ಪಶ್ಚಿಮ ಘಟ್ಟವನ್ನು ಯುನೆಸ್ಕೋ ಸಂಸ್ಥೆ ಜಗತ್ತಿನ 8 ಪ್ರಮುಖ ಜೀವ ವೈವಿಧ್ಯ ಹಾಟ್ಸ್ಪಾಟ್ಸ್ಗಳಲ್ಲಿ ಒಂದಾಗಿ ಗುರುತಿಸಿದೆ. ಇಲ್ಲಿ ಅಪಾರವಾದ ಸಸ್ಯ ಮತ್ತು ಪ್ರಾಣಿ ಜಾತಿಗಳು ಕಂಡುಬರುತ್ತವೆ. ಅಘನಾಶಿನಿ ನದಿ ಕಣಿವೆ ವಿಶೇಷವಾಗಿ ಅನೇಕ ಅಪರೂಪದ ಹಾಗೂ ಅಳಿವಿನಂಚಿನಲ್ಲಿರುವ ಜೀವಿಗಳಿಗೆ ನೆಲೆವಾಗಿದೆ. ಈ ನದಿ ನೀರನ್ನು ಶುದ್ಧೀಕರಿಸುವುದು, ಪೋಷಕಾಂಶಗಳ ಹರಿವನ್ನು ನಿಯಂತ್ರಿಸುವುದು ಸೇರಿದಂತೆ ಅನೇಕ ಪರಿಸರ ಕ್ರಿಯೆಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಮಾನವರು ಹಾಗೂ ಕಾಡು ಜೀವಿಗಳಿಬ್ಬರಿಗೂ ಈ ನದಿ ಅತ್ಯಂತ ಅಗತ್ಯವಾಗಿದೆ. ಪ್ರಸ್ತಾಪಿತ ಅಘನಾಶಿನಿ ಯೋಜನೆಯಿಂದ ನದಿಯ ಸಹಜ ಹರಿವು ಬದಲಾಗುವ ಸಾಧ್ಯತೆ ಇದೆ. ಇದರಿಂದ ಜೀವ ವೈವಿಧ್ಯಕ್ಕೆ ಭಾರೀ ಹಾನಿಯಾಗಬಹುದು ಎಂದು ವಿಜ್ಞಾನಿಗಳು ಎಚ್ಚರಿಕೆ ನೀಡಿದ್ದಾರೆ. ಮೀನುಗಳ ಸಂಖ್ಯೆ ಕಡಿಮೆಯಾಗಬಹುದು, ಕೆಲವು ಜೀವಜಾತಿಗಳು ಸಂಪೂರ್ಣವಾಗಿ ನಾಶವಾಗುವ ಅಪಾಯವಿದೆ. ಇದರಿಂದ ಮೀನುಗಾರಿಕೆ ಮತ್ತು ಕೃಷಿಯ ಮೇಲೆ ಅವಲಂಬಿತವಾಗಿರುವ ಜನರ ಜೀವನಕ್ಕೂ ದೊಡ್ಡ ಹೊಡೆತ ಬೀಳಲಿದೆ. ಈ ಪ್ರದೇಶದ ಸ್ಥಳೀಯ ಮತ್ತು ಮೂಲನಿವಾಸಿ ಸಮುದಾಯಗಳು ಶತಮಾನಗಳಿಂದ ನದಿಯೊಂದಿಗೆ ಸಹಜವಾಗಿ ಬದುಕಿಕೊಂಡು ಬಂದಿದ್ದಾರೆ. ಅವರ ಆಹಾರ, ಸಂಸ್ಕೃತಿ ಮತ್ತು ಜೀವನ ಶೈಲಿ ಎಲ್ಲವೂ ನದಿಯ ಮೇಲೆ ಅವಲಂಬಿತವಾಗಿದೆ. ಈ ಯೋಜನೆಯಿಂದ ಉಂಟಾಗುವ ವ್ಯತ್ಯಯವು ಅವರ ಜೀವನ, ಸಂಪ್ರದಾಯ ಮತ್ತು ಆರ್ಥಿಕ ಸ್ಥಿರತೆಗೆ ಮರಳಿ ಸಿಗದ ಹಾನಿಯನ್ನು ಉಂಟುಮಾಡಬಹುದು. ಅಭಿವೃದ್ಧಿ ಅಗತ್ಯಗಳನ್ನು ಪೂರೈಸುವುದಕ್ಕೆ ಪ್ರಕೃತಿಯನ್ನು ನಾಶ ಮಾಡಬೇಕೆಂಬುದಿಲ್ಲ. ನದಿಯನ್ನು ಕಾಪಾಡುತ್ತಲೇ ಅಭಿವೃದ್ಧಿ ಸಾಧಿಸಲು ಬೇರೆ ಮಾರ್ಗಗಳಿವೆ. ಸ್ಥಿರ ಅಭಿವೃದ್ಧಿ ಕ್ರಮಗಳು, ಸ್ಥಳೀಯರ ನೇತೃತ್ವದ ಸಂರಕ್ಷಣಾ ಕಾರ್ಯಗಳು ಮತ್ತು ಸಂಪೂರ್ಣ ಪರಿಸರ ಪರಿಣಾಮ ಅಧ್ಯಯನಗಳು ಈ ದಿಕ್ಕಿನಲ್ಲಿ ಅಗತ್ಯವಾದ ಹೆಜ್ಜೆಗಳಾಗಿವೆ. ನಾವು ಸರ್ಕಾರಕ್ಕೆ ಹಾಗೂ ಸಂಬಂಧಿಸಿದ ಅಧಿಕಾರಿಗಳಿಗೆ ವಿನಂತಿಸುತ್ತೇವೆ. ಸ್ವಲ್ಪ ಕಾಲದ ಆರ್ಥಿಕ ಲಾಭಕ್ಕಿಂತಲೂ ಅಘನಾಶಿನಿ ನದಿಯ ರಕ್ಷಣೆಗೆ ಆದ್ಯತೆ ನೀಡಬೇಕು. ಈ ಅಮೂಲ್ಯ ನೈಸರ್ಗಿಕ ಸಂಪತ್ತನ್ನು ಕಾಪಾಡುತ್ತಲೇ ಸಾಮಾಜಿಕ ಮತ್ತು ಆರ್ಥಿಕ ಬೆಳವಣಿಗೆ ಸಾಧಿಸುವ ಮಾರ್ಗವನ್ನು ಹುಡುಕಬೇಕು. ಈ ಯೋಜನೆ ಅಘನಾಶಿನಿ ನದಿಗೊಂದೇ ಸೀಮಿತವಾಗಿಲ್ಲ. ಬೇಡ್ತಿ, ವರದಾ ಹಾಗೂ ವೇದಾವತಿ ನದಿಗಳು ಸಹ ಯೋಜನೆಯಲ್ಲಿ ಒಳಗೊಂಡಿದೆ. ಅಘನಾಶಿನಿ, ಬೇಡ್ತಿ, ವರದಾ, ವೇದಾವತಿ ನದಿಗಳು ಹಾಗೂ ಪಶ್ಚಿಮ ಘಟ್ಟವನ್ನು ಉಳಿಸಲು ದಯವಿಟ್ಟು ಈ ಮನವಿಗೆ ಬೆಂಬಲ ನೀಡಿ. ಈ ನದಿಯ ಮೇಲೆ ಅವಲಂಬಿತವಾಗಿರುವ ಪ್ರಕೃತಿ ಮತ್ತು ಜನರನ್ನು ಮುಂದಿನ ಪೀಳಿಗೆಗಳಿಗಾಗಿ ರಕ್ಷಿಸುವುದು ನಮ್ಮೆಲ್ಲರ ಜವಾಬ್ದಾರಿ.